ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಡೈಲಾಗೆಲ್ಲ ಇವಳು ಹೇಳ್ತಾಳೆ, ಗೂಬೆ ಕುತ್ಕೊಂಡು ಹೇಳ್ತಾಳೆ. ಇವತ್ತಿನ ವಿಡಿಯೋದಲ್ಲಿ ಹೇಳಬೇಕು ಅಂತಂದರೆ ಥ್ಯಾಂಕ್ಸ್ ಎಲ್ಲರಿಗೂ. ನಂದಿವತ್ತು 1,500 ಕಂಪ್ಲೀಟ್ ಆಯಿತು. ಸಬ್ಸ್ಕ್ರೈಬರ್ಸು 1,500 ಜನ ಕಂಪ್ಲೀಟ್ ಆಯಿತು. 1,000 ಮಾಡೋದಕ್ಕೆ ಫಸ್ಟು ತುಂಬಾ ಕಷ್ಟಪಡ್ತಾ ಇದ್ದೆ ನಾನು. ಈಗ ಯಾರಿಗೂ ಏನು ಹೇಳೋ ಅಷ್ಟೇನಿಲ್ಲ, ಅವರೇ ಆಗ್ತಾ ಇರ್ತಾರೆ. ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಯಾರೂ ಆಗ್ತಾ ಇರಲಿಲ್ಲ. ಎಷ್ಟೋ ಜನ ನಮ್ಮ ಇದರಲ್ಲೇನೇ ಆಗಲ್ಲ, ಅಕ್ಕಪಕ್ಕದವ್ರು ಆಗಲ್ಲ, ರಿಲೇಷನ್ಗಳಲ್ಲೂ ಆಗಲ್ಲ, ಸಬ್ಸ್ಕ್ರೈಬ್ಗಳು ಮಾಡ್ಕೊಂಡಿರಲ್ಲ. ಫ್ಯಾಮಿಲಿ ಮೆಂಬರ್ಸಲ್ಲೇ ಎಷ್ಟೋ ಜನ ಆಗಲ್ಲ. ಏನಾದ್ರು ನೋಡಬೇಕು ಅಂತ ಅಂದರೆ ಯಾವುದಾದ್ರೂ ವೀಡಿಯೋ ಹಾಕಿದರೆ ಸರ್ಚ್ ಮಾಡಿ ನೋಡ್ಕೊತಾರೆ ಅಷ್ಟೇ. ಥ್ಯಾಂಕ್ಸ್ ಎಲ್ಲರಿಗೂ. ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರೋ, ಕಷ್ಟಪಟ್ಟು ನೋಡಬೇಡಿ, ಇಷ್ಟಪಟ್ಟು ನೋಡಿ. ಯಾವುದೇ ಒಂದು ವಸ್ತು ತಗೊಬೇಕು ಅಂತ ಅಂದರೂ ಅಷ್ಟೇ, ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದರೂ ಅಷ್ಟೇ, ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದಾಗೇ ಅದರ ಪ್ರತಿಫಲ ನಮಗೆ ಸಿಗೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ. ನನಗಲ್ಲ, ಆ್ಯಕ್ಚುಲಿ ಇವಳಿಗೆ, ಈ ಸೋಡಾ ಬುಟ್ಟಿಗೆ ಹೋಗ್ತಾ ಇರೋದು. ಅವಳು ಸ್ವಲ್ಪ ಕೆಲಸ ಇದೆ, ಹಂಗಾಗಿ ಅವಳು ಸ್ವಲ್ಪ ಶಾಪಿಂಗ್ ಇತ್ತು, ಮುಗಿಸ್ಕೊಂಬರೋಣ ಅಂತ ಹೇಳಿ. ಏನಮ್ಮ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಮೊನ್ನೆ ಎಲ್ಲ ಚಿಕ್ಕಪೇಟೆಗೆ ಹೋಗಿದ್ದೆ, ಅಲ್ಲೇ ಆಲ್ಮೋಸ್ಟ್ ಮುಗಿಸ್ಕೊಂಡ್ಬಿಡ್ಬೋದಾಯಿತು. ಅವತ್ತು ಸ್ವಲ್ಪ ಇವಾಗ ಏನೋ ಭರತನಾಟ್ಯಮ್ಮು ಸೇರಿದ್ದಾಳೆ. ಅವಳು ಭರತನಾಟ್ಯಮ್ದು ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಪ್ರೋಗ್ರಾಮ್, ಕಾಲೇಜಲ್ಲಿ ಕೂಡ ಏನೋ ಪ್ರೋಗ್ರಾಮ್ ಅಂತೆ. ಹೌದು, ಶನಿವಾರ ಪೇರೆಂಟ್ಸ್ ಮೀಟಿಂಗು. ನಾನು ಬರಲ್ಲ ಅಷ್ಟೇ. ಆಮೇಲೆ ಯಾರು ಅಷ್ಟೊತ್ತು ಕೂತ್ಕೊಂತಾರೆ? ಅರ್ಧ ಗಂಟೆ ಅಷ್ಟೇ. ಪೇರೆಂಟ್ಸ್ ಬಂದು ಏನೇನು ಮಾತಾಡಬೇಕು, ಆಮೇಲೆ ಹಿಂದಿ ಬರೋ ಪೇರೆಂಟ್ಸ್ ಬರಬೇಕು. ನನಗೆ ಹಿಂದಿನೇ ಬರಲ್ವಲ್ಲ. ಆಮೇಲೆ ಮೇನ್ ನನಗೆ ಹಿಂದಿನೇ ಬರಲ್ಲ. ಹಿಂದಿ ಕರ್ಕೊಂಡು ಹೋಗಿ ಯಾರು ಡ್ಯಾನ್ಸ್ ಆಡ್ತಾರೋ ಅವ್ರ ಪೇರೆಂಟ್ಸ್ ಮಾತ್ರ ಫುಲ್ ಇಂಪಾರ್ಟೆಂಟ್. ಡ್ಯಾನ್ಸು, ಹಿಂದಿ ಎಲ್ಲ ಬರಲ್ಲ. ಏನಿದ್ರು ಫೋಕ್ ಡ್ಯಾನ್ಸ್ ಹೇಳು ಆಡ್ಬೋದು. ನೋಡಿದ್ದೀರಾ ಅಂತಾನೆ ಹೆಂಗ್ ಆಡ್ತಾರಂತ ಫೋಕ್ ಡ್ಯಾನ್ಸ್ ಸಕ್ಕತ್ತಾಗಿ ಆಡ್ತಾರಲ್ವಾ. ಇಷ್ಟು ಶಾಪಿಂಗ್ ಮುಗಿಸ್ಕೊಂಡು ಈಗ ಇವಳು ಏನು ತಗೊಂತಾಳೆ. ನನಗಂತೂ ತಲೆ ಕೆಟ್ಟೋಗ್ಬಿಡ್ತೈತೆ. ಬರೀ ಹೆಣ್ಮಕ್ಳುಗಳು, ಗಂಡ್ಮಕ್ಳುಗಳು ಇರೋರು ಬೆಟರ್ ಅಂತ ಅನ್ಕೊಂತೀನಿ. ಹೆಣ್ಮಕ್ಳುಗಳು ಇರೋರು ಏನಪ್ಪ ಅಂತಂದರೆ ಬರೀ ದುಡ್ಡುಗಳ್ನ ಖರ್ಚು ಮಾಡಿ ಇಡಬೇಕು. ಅದೇ ಒಂದು ನನಗೂ ಅಷ್ಟೇನೆ. ನಾನು ಹೆಣ್ಮಕ್ಳೇ ಅಲ್ವಾ, ನನಗೂ ಏನೇನೋ ತಗೊಳ್ಳೋದಿರುತ್ತೆ. ಒಂದು ಬಟ್ಟೆ ಆಗಿರ್ಬೋದು, ಒಂದು ಮೂಗ್ಬಟ್ಟೆ ಆಗಿರ್ಬೋದು, ಒಂದು ಲಿಪ್ಸ್ಟಿಕ್ ಆಗಿರ್ಬೋದು, ಒಂದು ಕಣ್ಣಿಗೆ ಕಾಜಲ್ ಇರ್ಬೋದು, ಎಲ್ಲನೂ ಇರುತ್ತೆ ಕಣ್ರಿ ತಗೊಳಕ್ಕೆ. ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ ಏನೋ ಒಂದು ಪ್ಯಾಂಟ್ ಒಂದು ಶರ್ಟ್ ಒಂದು ತಗ್ಲಾಕೊಂಡು ಹೊಂಟೋಗ್ಬಿಡ್ತಾರೆ. ಅದರಲ್ಲೂ ಅವ್ರು ಇದೇನು ಕಡಿಮೆ ಏನಿಲ್ಲ, ಅಷ್ಟು ಮಾತಾಡ್ತಾ ಇರ್ತಾರೆ ಅವರು. ಅವ್ರದ್ದು ಹೆವಿ ಕಾಸ್ಟ್ಲಿ ಇರುತ್ತೆ ಬಟ್ಟೆಗಳು. ಅವ್ರದ್ದೇನು ಕಡಿಮೆ ಏನಲ್ಲ. ಒಂದ್ಸತಿ ಏನಾದ್ರು ಓರಿಯನ್ ಮಾಲ್ಗೋ ಇಲ್ಲ ಮಂತ್ರಿ ಮಾಲ್ಗೋ ಎಲ್ಲರೂ ಶಾಪಿಂಗ್ ಮಾಡಬೇಕು ಅಂತ ಒಂದು ಜೊತೆ ಬಟ್ಟೆ ತೊಗೊಳಕ್ಕೆ ಹೋದ್ರೆ ಕರೆಕ್ಟಾಗಿ 8,000-9,000 ರೂಪಾಯಿ ಅವ್ರದ್ದೇ ಡಮ್ ಅಂದ್ಬಿಟ್ಟಿರುತ್ತೆ. ಲೆಫ್ಟು ಎಲ್ಲಿಗೆ ಹೋಗ್ತಿದ್ಯಾ ಮನು? ಫಸ್ಟ್ ಸ್ಟೋರಾ? ಇವ್ರದ್ದು ಅಷ್ಟೇ ಆಗ್ಬಿಡುತ್ತೆ. ನಮ್ಮದು ಒಂದು 10,000 ಒಳಗಡೆ ನಾವು ಎಲ್ಲರದು ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಈ ಗಂಡು ಮಕ್ಳದೇ ಅಷ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೇಟ್. ಇವ್ರದ್ದು ಏನೂ ಮಾಡೋಕ್ಕಾಗಲ್ಲ. ಒಂದು ಜೊತೆ ಚಪ್ಪಲಿ ತೊಗೊಂಡವ್ರೆ ನಮ್ಮ ಮನೆಯವರು 7,000 ರೂಪಾಯಿ ಅಂತೆ. ಏನಕ್ಕೂ ಇಲ್ಲ, ವ್ಯಾಕು ಥರ ಇತ್ತು ನನಗಂತೂ. ನೋಡ್ತಾ ಇದ್ರೆ ಇದು 7,000 ರೂಪಾಯಿ ಚಪ್ಪಲಿನ ಅನಿಸುತ್ತೆ. ಅವ್ರ ಹತ್ರ ಇರೋ ಅಂಥ ಶೂಗಳು, ಬಟ್ಟೆಗಳು ನೋಡ್ಬಿಟ್ರೆ ಅಷ್ಟು. ಬೈಕಲ್ಲಿ ಅಷ್ಟೇ. ಬೈಕಲ್ಲೆಲ್ಲ ಭಯಪ್ಪ, ಬೈಕಲ್ಲೆಲ್ಲ ಹಂಗೆಲ್ಲ ಜಾಸ್ತಿ ಬರಬಾರ್ದು. ನೋಡೋಣ ಇವಳು ಏನೇನು ತಗೊಂತಾಳೆ. ಏನೋ ನವಿಲ್ ಗರಿ ಹಿಂದಗಡೆ ಕಟ್ಕೊಂಡು ಟು ಟು ಅಂತ ಡ್ಯಾನ್ಸ್ ಯಾವ್ದು ಬರುತ್ತೆ, ಯಾವುದೋ ಅದು ಬರುತ್ತೆ, ಅದನ್ನ ಆಡೋಕ್ಕೆ ಅಂತ ತಗೊಂತಾರೆ. ಇನ್ನು ಸ್ವಲ್ಪ ವೈಭವ ಅಷ್ಟವರು ಜಾಮ ಆಯ್ತಾ? ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಪೇಟೆ ಬೀದಿಗೆ ಬಂದಿದ್ದೀನಿ. ತುಂಬ ದಿಸ್ಗಳಾಗೋಯ್ತು ನಾನಂತೂ ಪೇಟೆ ಬೀದಿನಲ್ಲಿ ಓಡಾಡಿ. ಆಲ್ಮೋಸ್ಟು ಬಸ್ ಸ್ಟ್ಯಾಂಡು ಎಲ್ಲ ಮುಗಿಸ್ಕೊಂಡು ಹಾಗೇನೇ ಹೋಗ್ಬಿಡ್ತೀನಿ. ಫಸ್ಟು ಲೆಫ್ಟು ಇಲ್ಲೇನಾ ಲೆಫ್ಟ್ ಅಮ್ಮ. ನವಿಲ್ ಗರಿ ತೊಗೊಬೇಕಂತೆ ಅವಳು. ಇದಾಮು ಫಸ್ಟು ಲೆಫ್ಟ್ ಅಂದರೆ ಇದು ಮನೆ ವೈಭವ್ ಅಂತ ಹಾಕಿರ್ತಾರೆ. ವೈಭವ್ ಫಸ್ಟು ಲೆಫ್ಟು ಈ ನವಿಲ್ ಗರಿ ಬಾಡಿಗೆಗೂ ಸಿಗುತ್ತಂತೆ ಇವು. ಆದರೆ ಸ್ವಂತಕ್ಕೆ ಕೇಳ್ಬಿಡೋಣ. ಅವಾಗವಾಗ ಅಲ್ಲಿ ಇಲ್ಲಿ ಪ್ರೋಗ್ರಾಮ್ಗಳು ಕೊಡ್ತಾ ಇರ್ತಾಳೆ. ಹಂಗಾಗಿ ಸ್ವಲ್ಪ ತೊಗೊಂಬಿಟ್ರೆ ಬೆಟರು ಅಂತ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಅವ್ರ ಮನೆ ಎಲ್ಲಿದೆ ಅಂತ ನೋಡಬೇಕು. ನವಿಲ್ ಗರಿಗಳೆಲ್ಲ ಬರ್ತಾವಲ್ಲ ಆ ಥರ ಫ್ಯಾಷನ್ನಾಗಿ ಹಿಂದಗಡೆ ಕಟ್ಕೊಂಡು ಡ್ಯಾನ್ಸ್ ಆಡ್ತಾರಲ್ಲ ಅದು. ವೈಭವ್ ಅಂತ ಹಾಕಿದ್ದಾರೆ ನೋಡಮ್ಮ. ಅಲ್ಲಿ ಮನೆ ಸಿಕ್ತು, ನೋಡೋಣ ಕೇಳಿಬಿಟ್ಟು ಆಮೇಲೆ ಕಾಲಿಂಗ್ ಬೆಲ್ ಮಾಡಿ. ಆಂಟಿ 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 ಇದಾರ? ಕಾಲಿಂಗ್ ಬೆಲ್ ಮಾಡು. ಅಲ್ಲಿದೆ ನೋಡಮ್ಮ, ಇಲ್ಲಿ ಇಲ್ಲೈತೆ ನೋಡಿ, ಅಲ್ಲೇ. ಅದಕ್ಕೆ ನೀನು 4 ಹಾಕೋ ಅನ್ನೋದು, ಕಣ್ಣಿಗೆ 4 ಹಾಕೋ ಅನ್ನೋದು. ಕೇಳೋಣ, ಇಲ್ಲಿ ಯಾರು ಇದ್ದಂಗಿಲ್ಲ. ನೋಡ್ತೀನಿ, ಇವ್ರು ಯಾರು ಇಲ್ಲ. ಆಂಟಿ ಸಿಗಲಿ ಅಂದರೆ ಇಲ್ಲಿ ಸಣ್ಣ ಮಕ್ಕಳಿಗೆ ಹಾಕ್ಕೊಳೋ ಅಂಥದ್ದು ಸಿಕ್ತು. ಬಟ್ ಅಷ್ಟು ಇದಿರಲಿಲ್ಲ. ಬಾರೋ, ನೋಡಬೇಕು ಇನ್ನು ಬೇರೆ ಎಲ್ಲರೂ ಸಿಗುತ್ತಾ ಅಂತ ನೋಡಿ ಆಮೇಲೆ ಸ್ವಲ್ಪ ಯೋಚನೆ ಮಾಡಬೇಕು. ಒಂದೇ ಸತಿ ಈ ಥರ ಎಲ್ಲ ಬಂದಾಗ ಏನೋ ಒಂಥರ ತಲೆ ಮೇಲೆ ಒಂಥರ ಏನೋ ಐಸ್ ಗಡ್ಡೆ ಕುತ್ಕೊಂಡಂಗೆ ಆಗ್ಬಿಡುತ್ತೆ ಅಷ್ಟೇನೆ. ಸಿಗಲಿಲ್ಲ ಅನ್ನೋದೊಂದು ಇದು. ಯಾಕೆಂದರೆ ಕಾಲೇಜಿಗೆ ಬೇಕೇ ಬೇಕಾಗಿರೋದ್ರಿಂದ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ನೋಡೋಣ, ಯಾವುದಾದ್ರೂ ಬೇರೆ ಸ್ಟೋರಲ್ಲಿ ಕೇಳಿ ನೋಡ್ತೀನಿ. ಯಾವ ಸ್ಟೋರಲ್ಲಿ ಕೇಳೋದು ನೋಡಬೇಕು, ಎಲ್ಲಿ ಸಿಗುತ್ತೆ ಅಂತ. ಒಂದು ಇಲ್ಲಿನೋ ಸ್ಟೋರ್ ಇದೆ, ಕೇಳಿ ನೋಡ್ತೀನಿ. ಇದು ಹಿಂದಗಡೆ ನವಿಲೆಲ್ಲ ಕಟ್ಕೊತಾರಲ್ಲ, ಅದೆಲ್ಲ ಸಿಗುತ್ತೆ ನಿಮ್ಮ ಅಂಗಡಿಲಿ? ಇಲ್ಲ, ಇವ್ರ ಅಂಗಡಿಲೂ ಅದು ಇಲ್ಲ. ಮತ್ತು ಈಗ ಈ ಮ್ಯಾಮ್ನೇ ಕೇಳಿ ನೋಡಮ್ಮ. ಸದ್ಯಕ್ಕೆ ಅವ್ರ ಮ್ಯಾಮ್ನೇ ಕೇಳಿ ನೋಡು ಅಂತ ಹೇಳಿದ್ದೀನಿ, ನೋಡಬೇಕು. ಅವಳು ನಿಸರ್ಗಂಗೆ ಕಳಿಸ್ತೀನಿ. ಅವಳು ಎಲ್ಲ ನೋಡಿ ಆಮೇಲೆ ಫಸ್ಟ್ ಒಂದ್ಸತಿ ರೈಟ್ಗೆ ಹೋಗಿ ಅಲ್ಲಿಂದ ಲೆಫ್ಟ್ ಹೋಗ್ಬೇಕು. ಮತ್ತೆ ಹಿಂಗೆ ಹೋಗು ಮನು, ಹಿಂಗೆ ಹೋಗು. ಇವಾಗ ಇನ್ನು ಏನೋ ತೊಗೊಬೇಕಂತೆ, ಹೋಗಿ ಹಂಗೆ ತೊಗೊಂಡು ಆಮೇಲೆ ಮನೆ ಕಡೆಗೆ ಜೈ ಅಂತ ಹೋಗೋದು. ಹೋಗ್ಬಿಟ್ಟು ಅಲ್ಲಿ ಏನೇನು ತೊಗೊತಾಳೆ ಅಂತ ನೋಡ್ತೀನಿ. ಬಂದಿದ್ದೀನಿ ಪೇಟೆ ಒಳಗಡೆ. ನಾನು ಯಾವಾಗ ಒಂದು ಶಾಪಿಂಗ್ ಮಾಡ್ತೀನಿ, ಅಲ್ಲಿಗೆ ಬಟ್ಟೆ ಅಂಗಡಿಗೆ ಬಂದಿದ್ದೀನಿ. ನೋಡಬೇಕು ಇಲ್ಲಿ ಎಷ್ಟು ಮಾಡ್ತಾಳೆ ಬಿಲ್ಲು ಅಂತ. ಮ್ಯಾಮ್ನ ಕೇಳಿ ನೋಡು, ಸಿಗ್ಲಿಲ್ಲ ಅಂತೆ. ಒಂದು 4-5 ಬಜ್ಜಿನಾ ಬಜ್ಜಿ ಅಲ್ಲಿ ಅಯ್ಯಪ್ಪ ಚೆನ್ನಾಗಿ ಮಾಡಲ್ಲ. ನೋಡಬೇಕು ಯಾವ್ಯಾವ ಥರ ಸೆಲೆಕ್ಷನ್ ಮಾಡ್ತೀನಿ. ಸ್ಯಾರಿ ಚೆನ್ನಾಗಿತ್ತು. ನಂಗೆ ಕೊಡಿಸ್ತೀರಾ? ನಂಗೆ ಕೊಡಿಸ್ತೀರಾ? ಏಯ್ ಬಾರಿ, ನಿನಗೇನಕ್ಕೆ ಸೀರೆ ಮಲ್ಲೆಲ್ಲ ತಗೊಂಬಂದಿಲ್ವ?
ಹೇಗಿದ್ದೀರಾ? ಇವರೆಲ್ಲ ನಮ್ಮ ಹುಡುಗರು. ಏನ್ರಿ ಆರಾಮ? ಶೂಟಿಂಗ್. ಹಾಯ್ ಮಾಡ್ರ ಎಲ್ಲಾರು. ಹಾಯ್ 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 ಹಾಯ್. ಹಾಂ, ನನ್ನ ಮಗಳಿಗೆ ಸೆಟ್ ಇರಂಗೆ ಕೊಡಪ್ಪ, ಇವಳು ಸೈಜಲ್ಲಿ. ಸೆಟ್ ಅಂದರೆ ಚೂಡಿದಾರು, ರೆಗ್ಯುಲರ್ ಆಗಿ ಹಾಕೊಳಕ್ಕೆ. ಗ್ರ್ಯಾಂಡ್ ಆಗಿ ಏನ್ಕಮ್ಮ, ಏನು ಮದ್ವೆಗೆ ಹೋಗ್ತೀಯ ಹಾಕೊಂಡು? ಗ್ರ್ಯಾಂಡ್ ಆಗೆಲ್ಲ ಬೇಡ, ರೆಗ್ಯುಲರ್ ಆಗಿ ಹಾಕೊಳಕ್ಕೆ ಅಷ್ಟೇನೆ. ಏನು ಇಲ್ಲ ಕಣ್ರಿ, ನಾನು ಏನೂ ಹಾಕಲ್ಲ. ನಾನು ಬರೀ ಒಂದು ಜಸ್ಟ್ ಫೇರ್ ಅಂಡ್ ಲವ್ಲಿ ಪೌಡರ್ ಅಷ್ಟೇ ಹಾಕೊಳ್ಳೋದು. ಇವಳು ಹೇಳ್ತಾವಳೆ, ಅವಳಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟೈತೆ ಇವತ್ತು. ಸೈಜ್ ಎಕ್ಸೆಸ್ ಬೇಕು ಅವಳಿಗೆ. ಬೇಡ, ಸ್ವಲ್ಪ ಸಿಂಪಲ್ ಆಗಿರ್ಬೇಕು. ಡೈಲಿ ಯೂಸ್ಗೆ ಹಾಕೊಳ್ಳೋದಲ್ವ, ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿದ್ರೇನೆ ಚೆನ್ನಾಗಿ ಕಾಣೋದು ಅಂತ ನೋಡ್ತಾ ಇದ್ದೀನಿ. ಈ ಥರ ವರ್ಕ್ ಎಲ್ಲ ಬೇಡ ಅಂತ ಹೇಳ್ತಾ ಇರೋದು. ಸಿಂಪಲ್ ಆಗಿ ಈ ಥರ ಎಲ್ಲ ಏನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವೋ ಆ ಥರ. ಫಸ್ಟ್ ಜಾತ್ರೆ ಟೈಪ್ ಎಲ್ಲ ಹಾಕಲ್ಲ ಅವಳು ಅಂತ ಜಾತ್ರೆ ಅಲ್ಲಿಂದ ಆಯ್ತು, ನಮ್ಮೂರ್ ಜಾತ್ರೆ ಆಗೋಯ್ತು. ಫಸ್ಟು ಇವಳು ಏನು ತಗೊತಾಳೆ ಅಂತ ಫಸ್ಟ್ ಸೆಲೆಕ್ಷನ್ ಮಾಡಿ ಆಮೇಲೆ ಎಷ್ಟು ಮಾಡಿದ್ಲು ಅಂತ ನಿಮ್ಗೆ ಹೇಳ್ತೀನಿ. ಈ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದ್ಬಿಟ್ರೆ ಅಷ್ಟೇನೆ, ನಾನು ಅಷ್ಟೇನೆ. ಬಟ್ಟೆ ಜಾಸ್ತಿ ಇಷ್ಟ ಆಗೋದು, ಬಟ್ಟೆ ಒಳ್ಳೆ ಇಷ್ಟೇ ಜಾಸ್ತಿ ಇಷ್ಟ ಆಗೋದು. ನೋಡ್ತೀನಿ ಇವಳು ಎಷ್ಟು ಬಿಲ್ ಮಾಡ್ತಾಳೆ ಇವತ್ತು ಅಂತ. ನಮ್ಮವಳಿಗೆ ಸೆಲೆಕ್ಷನ್ ಮಾಡೋಕ್ಕೆ ಬರಲ್ಲ. ಓಬಿರಾಯಿನ ಕಾಲದ್ದು ಅಜ್ಜಿಗಳು ಹಾಕಂತಾರಲ್ಲ ಹಂಗೆ ಕಲರ್ ಸೆಲೆಕ್ಷನ್ ಬರಲ್ಲ. ಯಾವ್ದು ತೊಗೊಂಡೆ? ಇದೊಂದು ಕಲರ್ ನಾನು ಸೆಲೆಕ್ಷನ್ ಮಾಡಿದೆ. ನೋಡ್ರಿ, ಈ ಕಲರು ತೊಗೊಂಡೋಳಿ. ಇದೊಂದು ನಮ್ಮ ಎರಡನೇವಳಿಗೆ ತೊಗೊಂಡಿದ್ದೀನಿ. ಯಾವಾಗೂ ಬ್ಲ್ಯಾಕು ಅಂತಿರ್ತಾಳೆ, ಅದಕ್ಕೋಸ್ಕರ. ಬಟ್ಟೆಗಳು ಬೆಳಗ್ಗೆ ಹೊತ್ತು ಕಲರ್ ಡ್ರೆಸ್ ಇದ್ದಾಗ ಅವ್ರಿಗೆ ಐರನ್ ಮಾಡೋವಂಥ ರಿಸ್ಕ್ ಇರಬಾರ್ದು, ಅದಕ್ಕೋಸ್ಕರ ಆ ಥರ ಒಂದು ಬಟ್ಟೆನ ತಗೊಂಡು ಇಲ್ಲಿ ನೋಡ್ತೀನಿ. ಜಾಸ್ತಿ ಏನು ತೊಗೊಂಡಿಲ್ಲ, 3 ಅಷ್ಟೇ. 2 ಟಾಪು, ಒಂದು ಸೆಟ್ ತೊಗೊಂಡವಳೆ. ಎಷ್ಟಾಗುತ್ತೆ ನೋಡಿ, ಇನ್ನು ಏನು ತೊಗೊತಾಳೋ ಗೊತ್ತಿಲ್ಲ, ನೋಡಿಕೊಂಡು ಇಲ್ಲಿಂದ ಹೋಗ್ತೀನಿ. ಇವಾಗ ತಗೊಳ್ಳೆ, ಇವಾಗ ಟೈಮ್ ಆಯಿತು. ಅಲ್ಲಿ ಬೇಕಾದ್ರೆ ನಾಳೆ ಯಾವಾಗ? ಬೇಡ ಇವಾಗ ತಗೊಂಬಿಡು. ಇವಳ್ದೊಂದು ತಲೆ ನೋವು ಕಣ್ರಿ ಇವಳ್ದು. ಅವಳಿಗೆ ಅವೆರಡಂತೆ ಬಿಲ್ ಮಾಡಪ್ಪ, ಸಾಕು. ಇವಳಿಗೆ ಸಾಕಂತೆ. ಶುಕ್ರವಾರ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಮನೇಲಿ ಹಾಕೊಳ್ಳೋದ? ಇಷ್ಟು ತಗೊಂಡು ಹೊರಡ್ತೀನಿ. ನನಗೂ ಕೂಡ ಟೈಮ್ ಆಯಿತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಏನ್ರಿ ನಿಮ್ಮ ಅಂಗಡಿ ಹೆಸ್ರು ಹೇಳ್ರಿ? ಮೈ ಫ್ಯಾಷನ್ ನೆಲಮಂಗಲ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಹೊಸ ವಿಡಿಯೋದೊಂದಿಗೆ, ಯಾವುದಾದ್ರು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.